ನಮಸ್ತೆ, ಬನ್ನಿ. ಇವತ್ತು ನಾವು ಗೀ ರೈಸ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬಿರಿಯಾನಿ ಎಲೆ 2 ತಗೊಂಡಿದ್ದೀನಿ ನಾನು, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ, 5 ಲವಂಗ, ನಕ್ಷತ್ರ ಸೋಂಪು ಮತ್ತು ಜಾಯಿಪತ್ರೆ, ಈರುಳ್ಳಿ, ದ್ರಾಕ್ಷೆ, ಗೋಡಂಬಿ, ಉಪ್ಪು 1 ಟೇಬಲ್ ಸ್ಪೂನ್, ಅರ್ಧ ನಿಂಬೆಹಣ್ಣು, 5 ಟೇಬಲ್ ಸ್ಪೂನ್ ತುಪ್ಪ, 400 ಗ್ರಾಮ್ ಜೀರಾ ರೈಸ್. ಒಂದು ಕುಕ್ಕರ್ನಲ್ಲಿ ನಾವಿವಾಗ ತುಪ್ಪ ಎತ್ತಿಟ್ಕೊಂಡು ಅದು ಬಿಸಿ ಆದಮೇಲೆ ಎತ್ತಿ ಇಟ್ಟುಕೊಂಡಿರುವ ಮಸಾಲ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಆಮೇಲೆ ಎತ್ತಿಟ್ಕೊಂಡಿರುವ ಗೋಡಂಬಿ, ದ್ರಾಕ್ಷೆ ಎಲ್ಲ ಹಾಕಿ ಚೆನ್ನಾಗಿ ಹುರಿಯಬೇಕು. ಇವಾಗ ನಾವು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕಿ ಅದು ಸಿಲ್ಕಿ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಚೆನ್ನಾಗಿ ತೊಳೆದಿಟ್ಟಿರೋ ಜೀರಾ ರೈಸ್ ಹಾಕೋತಾ ಇದ್ದೀವಿ. ರೈಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ರೈಸ್ ಫ್ರೈ ಮಾಡಲಿಕ್ಕೆ ನಿಮ್ಗೆ ಒಂದು 5 ನಿಮಿಷನಾದರೂ ಬೇಕು. ಚಿಕ್ಕ ಉರಿಯಲ್ಲಿ ರೈಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರೈಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ನಾವು 800 ml ನೀರು ಹಾಕ್ಕೊಡ್ತೀವಿ. ಉಪ್ಪು 1 ಟೇಬಲ್ ಸ್ಪೂನ್, ಅರ್ಧ ನಿಂಬೆಹಣ್ಣಿನ ರಸ ಹಾಕಿ, ಕುಕ್ಕರ್ ಕ್ಲೋಸ್ ಮಾಡಿ ನಾವು 1 ವಿಷಲ್ ಬರೋ ತನಕ ಕಾಯೋಣ. ಇವಾಗ 1 ವಿಷಲ್ ಆಯಿತು. ಬನ್ನಿ ಹೇಗಾಗಿದೆ ನೋಡೋಣ. ಗಮ್ ಅಂತ ಪರಿಮಳ ಬರ್ತಾ ಇದೆ. ಬಿಡಿ ಬಿಡಿಯಾಗಿ ಗೀ ರೈಸ್ ರೆಡಿ ಆಗಿದೆ. ಗೀ ರೈಸ್ ಜೊತೆ ತಿನ್ನೋಕ್ಕೆ ನಮಗೆ ಚಿಕನ್ ಗ್ರೀನ್ ಕರಿ, ಚಿಲ್ಲಿ ಚಿಕನ್ ಜೊತೆನೂ ತಿನ್ಬೋದು. ವೆಜಿಟೇರಿಯನ್ಗೆ ಬಂದುಬಿಟ್ಟು ಗೀ ರೈಸ್ ಜೊತೆ ಚಿಲ್ಲಿ ಪನ್ನೀರ್ ತಿನ್ಬೋದು, ಮತ್ತು ವೆಜ್ ಕುರ್ಮಾ ಜೊತೆ ಚೆನ್ನಾಗಿರುತ್ತೆ, ಮತ್ತು ಪೀಸ್ ಕರಿ ಜೊತೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಳಿ.